ಸಣ್ಣ ವಾಕ್ಯದ ಕಡೆಗೆ ಹೋಗೋಣ. ಕೀರ್ತನೆಗಳು 57 ಅದರ 1ನೇ ವಾಕ್ಯ. ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ. ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ಹಲ್ಲೆಲೂಯಾ. ಇದನ್ನು ದಾವೀದನು ರಚಿಸಿದಂತ ಕೀರ್ತನೆ ಆಗಿದೆ. ಯಾರು ರಚಿಸಿದಂತ ಕೀರ್ತನೆ ಆಗಿದೆ? ಎಲ್ಲ ಮಾತಾಡ್ಬೇಕು. ಯಾರು ರಚಿಸಿದಂತ ಕೀರ್ತನೆ ಆಗಿದೆ? ದಾವೀದನು ರಚಿಸಿದಂತ ಕೀರ್ತನೆ ಆಗಿದೆ. ಅವನು ಯಾವ ಸಮಯದಲ್ಲಿ ದಾವೀದ ರಚಿಸ್ತಾ ಇದ್ದಾನೆ ಎಂಬುದಾಗಿ ಹೇಳಿದ್ರೆ, ಸೌಲನಿಗೆ ಭಯಪಟ್ಟು ಅಭಿಷೇಕ ಹೊಂದ್ಕೊಂಡಿರುವಂತ ದಾವೀದ ಏನ್ ಮಾಡ್ತಾ ಇದ್ದಾನೆ, ದೇವರ ಅಭಿಷೇಕ ಮಾಡಿದ್ರು, ಎಲ್ರ ಮುಂದೆ ದೇವರ ಅಭಿಷೇಕ ಮಾಡಿದ್ರು, ರಾಜನ ಅಭಿಷೇಕ ಅವನಿಗೆ ಮಾಡಿದ್ರು, ಅವನ್ ರಾಜನಾಗಿ ಮಾರ್ಪಟ್ಟ. ಆದ್ರೂ ಕೂಡ ಸೌಲನಿಗೆ ಭಯಪಟ್ಟು ಏನ್ ಮಾಡ್ತಾ ಇದ್ದಾನೆ, ಓಡಿ ಹೋಗಿ ಒಂದು ಗುಹೆಯಲ್ಲಿ ಕೂತ್ಕೊಂಡು ಕೀರ್ತನೆಯನ್ನು ರಚಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಅಭಿಷೇಕ್ತನಾದ ದಾವೀದ ಅಷ್ಟು ಭಯ ಪಡ್ತಾ ಇದ್ದಾನೆ. ಯಾರಿಗೆ ಭಯ ಪಡ್ತಾ ಇದ್ದಾನೆ? ಮನುಷ್ಯನಿಗೆ ಭಯ ಪಡ್ತಾ ಇದ್ದಾನೆ. ನನ್ನನ್ನು ಏನ್ ಮಾಡ್ಬಿಡ್ತಾನೋ, ನನ್ನ ಎಲ್ಲಿ ಸಾಯಿಸ್ಬಿಡ್ತಾನೋ, ನಾನು ಎಲ್ಲಿ ಇಲ್ಲದಿರುವ ಹಾಗೆ ಮಾಡ್ಬಿಡ್ತಾನೋ ಅಂತ ಭಯಪಟ್ಟು ಏನ್ ಮಾಡ್ತಾ ಇದ್ದಾನೆ, ಕೀರ್ತನೆಯನ್ನು ರಚಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರೇ ನನ್ನನ್ನು ಕರುಣಿಸು, ಅಪ್ಪ ಏಸಪ್ಪ ನನ್ನನ್ನು ಕರುಣಿಸು. ಕರ್ತನ ಅಭಿಷೇಕ ಮಾಡಿದಂಥದ್ದು ಅವನು ಮರ್ತೋಗ್ಬಿಟ್ಟ. ದೇವರ ಅವನನ್ನ ಎಲ್ಲರ ಮುಂದೆ ಅಭಿಷೇಕ ಮಾಡಿ ಒಂದು ಸ್ಥಾನದಲ್ಲಿ ನಿಲ್ಲಿಸಿದ ಅವನು ಮರ್ತೋಗ್ಬಿಟ್ಟ. ಅವ್ನು ಪ್ರಾರ್ಥನೆ ಮಾಡ್ಬೋದಾಗಿತ್ತು, ದೇವರೇ ಸೌಲನ ಇಲ್ಲದಿರುವ ಹಾಗೆ ಮಾಡು ಅಂತ ಪ್ರಾರ್ಥನೆ ಮಾಡ್ಬೋದು. ಬಟ್ ಅವ್ನು ಮಾಡಿಲ್ಲ. ಏನ್ ಮಾಡ್ತಾ ಇದ್ದಾನೆ, ಭಯವನ್ನು ಕಂಡು, ಮನುಷ್ಯರನ್ನು ಕಂಡು ಏನ್ ಮಾಡ್ತಾನೆ, ದಾವೀದ ಓಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸೌಲನ್ ಏನ್ ಮಾಡ್ತಾ ಇದ್ದಾನೆ, ಅಭಿಷೇಕ್ತನನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನ ಮಾಡುವಾಗ ಅವನೇನ್ ಮಾಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ. ದಾವೀದ ಓಡ್ತಾನೆ ಇದ್ದಾನೆ. ಓಡೋಗಿ ಒಂದು ಗುಹೆಯಲ್ಲಿ ಕೂತ್ಕೊಬಿಟ್ಟು ದೇವರ ಹತ್ರ ಕೇಳ್ತಾ ಇದ್ದಾನೆ, ಅಪ್ಪ ನನ್ನನ್ನು ಕರುಣಿಸು ದೇವರೇ, ಅಪ್ಪ ನನ್ಗೆ ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ, ಅಪ್ಪ ನನ್ನ ಕೋಟೆ ನೀನೇ ಅಲ್ಲಪ್ಪ, ಅಪ್ಪ ನನಗೆ ಆಶ್ರಯ ದುರ್ಗ ನೀನೇ ಆಗಿದೆಯಲ್ಲಪ್ಪ, ನನಗೆ ಸಹಾಯ ಮಾಡಿ ಎಂಬುದಾಗಿ ಹೇಳಿ ದಾವೀದನನ್ನು ಯಾರನ್ನ ಎದುರು ನೋಡ್ತಾ ಇದ್ದಾನೆ, ದೇವರನ್ನ ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಕೂಡ ಅಷ್ಟೇ ಅಲ್ಲ, ಮನುಷ್ಯರಿಂದ ಎದುರ್ಕೊಂಡು ಓಡ್ತಾ ಇದ್ದೇವೆ. ಮನುಷ್ಯ ನಮ್ಮನ್ನು ಏನ್ ಮಾಡ್ಬಿಡ್ತಾರೆ ಎಂಬುದಾಗಿ ಹೇಳಿ ಎದುರಿ ಓಡ್ತಾ ಇದ್ದೇವೆ. ಅಯ್ಯೋ ಅವ್ರು ನನ್ಗೆ ಏನ್ ಮಾಡ್ಬಿಡ್ತಾರೋ, ಅಯ್ಯೋ ಇವ್ರು ನನಗೆ ಏನ್ ಮಾಡ್ಬಿಡ್ತಾರೋ, ನಾನು ಯೇಸು ಸ್ವಾಮಿ ಮಗಳಾಗ್ಬಿಟ್ಟಿದ್ದೀನಲ್ಲ, ನಾನು ಯೇಸು ಸ್ವಾಮಿ ಮಗ ಆಗ್ಬಿಟ್ಟಿದ್ದೀನಲ್ಲ, ಇವ್ರು ನನ್ನನ್ನು ಏನ್ ಮಾಡ್ಬಿಡ್ತಾರ ಅಂತ ಹೇಳಿ ಎದ್ರುಕೊಂಡು ಓಡ್ತಾ ಇದೀವಲ್ಲ ನಾವು. ಹಲ್ಲೆಲೂಯಾ. ನಮ್ಮ ರಿಲೇಷನ್ ಗೊತ್ತಾಗ್ಬಾರ್ದು, ಅವ್ರಿಗೆ ಗೊತ್ತಾಗ್ಬಾರ್ದು, ಇವ್ರಿಗೆ ಗೊತ್ತಾಗ್ಬಾರ್ದು. ನಮ್ಮ ರಿಲೇಷನ್ ಗೊತ್ತಾಗ್ಬಿಟ್ರೆ ನನ್ನ ಎಲ್ಲಿ ಕೀಳಾಗಿ ನೋಡ್ಬಿಡ್ತಾರೋ, ನಾನು ಯೇಸು ಸ್ವಾಮಿ ಮಗಳಾಗಿದ್ದೀನಿ ಅಂತ. ನನ್ನ ರಿಲೇಷನ್ ಗೊತ್ತಾಗ್ಬಿಟ್ರೆ ಎಲ್ಲಿ ನನ್ನನ್ನು ತಿರಸ್ಕಾರ ಮಾಡ್ಬಿಡ್ತಾರೋ. ಯಾರು ಕಾಣಿಸಿರುವಾಗ ನಾವೇನ್ ಮಾಡ್ತಾ ಇದ್ದೇವೆ, ಭಯಪಟ್ಟು, ಮನುಷ್ಯರಿಗೆ ಭಯಪಟ್ಟು ನಾವೇನ್ ಮಾಡ್ತಾ ಇದ್ದೇವೆ, ಓಡ್ತಾ ಇದ್ದೇವೆ. ಹಲ್ಲೆಲೂಯಾ. ಓಡೋಗ ಒಂದು ಜಾಗದಲ್ಲಿ ಕುತ್ಕೊಬಿಟ್ಟು ದೇವರೇ ನನ್ನನ್ನು ಕರುಣಿಸು, ದೇವರೇ ನನ್ನನ್ನು ಕರುಣಿಸು. ಹಲ್ಲೆಲೂಯಾ. ಕ್ರೈಸ್ತರ ಜೀವಿತದಲ್ಲಿ ಕೆಲವರು ಓಡ್ತಾನೆ ಇದ್ದಾರೆ. ಅವ್ರು ಓಡ್ತಾನೆ ಇದ್ದಾರೆ. ಎಂತಕ್ಕಾಗಿ ಓಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಕ್ರೈಸ್ತರು ಕೆಲವೊಬ್ರು ಓಡ್ತಾನೆ ಇದ್ದಾರೆ, ಓಡ್ತಾನೆ ಇದ್ದಾರೆ, ಓಡ್ತಾನೆ ಇದ್ದಾರೆ. ಎಂತಕ್ಕಾಗಿ ಓಡ್ತಾ ಇದ್ದಾರೋ ಅಂತ ಗೊತ್ತಿಲ್ಲ. ಯಾವ್ದಕ್ಕಾಗಿ ನಾವೆಲ್ಲ ಓಡ್ತಾ ಇದ್ದೇವೆ? ಸುಮ್ನಿರಿ ಫಸ್ಟ್ ಆಸ್ತಿ ಮಾಡಿಕ್ಬೇಕು, ಸುಮ್ನಿರಿ ಫಸ್ಟ್ ನೆಕ್ಸ್ಟ್ ನನ್ನ ತಲೆಮಾರು ಬರುತ್ತಲ್ಲ ಎಲ್ಲ ಕೂಡ್ಸಿಡ್ಬೇಕು. ನಿಮ್ಗೇನು ಗೊತ್ತು, ಫಸ್ಟ್ ಎಲ್ಲ ಗಂಟು ಮಾಡಿ ಇಟ್ಬಿಟ್ಟು ನಾನು ಹೋಗ್ಬೇಕು. ವಾಕ್ಯ ಹೇಳುತ್ತೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಆಮೇಲೆ ಎಲ್ಲ ನಿನ್ನನ್ನು ಹಿಂಬಾಲಿಸ್ಕೊಬರ್ತೆ. ನಾವೇಂತನ ನೋಡಿ ಓಡಬೇಕು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಟು ನಾವು ಓಡಬೇಕು. ನಾವು ಅದನ್ನ ತವಕ ಪಟ್ಟು ಓಡ್ತಾ ಇಲ್ಲ, ಲೋಕದ ಕಾರ್ಯಗಳಿಗೆ ತವಕ ಪಟ್ಟು ಓಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇನ್ನು ಕೆಲವರು ತುಂಬಾ ಬುದ್ಧಿವಂತರಿದ್ದಾರೆ, ಯೇಸು ಸ್ವಾಮಿ ಮಕ್ಕಳು. ಈಗ ದೇವರೊಂದು ಪ್ರವಾದಿನ ಕಳಿಸಿದ್ರು, ಉದಾಹರಣೆಗೆ ಹೇಳ್ತಾ ಇರೋದು. ಈ ನಮ್ಮ ಬ್ಲೆಸ್ಸಿನೇ ತಗೊಳ್ಳೋಣ, ನಮ್ಮ ಮಗಳು ಬ್ಲೆಸ್ಸಿ. ದೇವರೊಂದು ಪ್ರವಾದಿನ ಕಳಿಸ್ಬಿಟ್ಟು ಏನಂದ್ರು, ಬ್ಲೆಸ್ಸಿ ನೀನು ಡಾಕ್ಟರ್ ಆಗ್ತೀಯಾ? ಪ್ರವಾದಿ ಬಂದು ಏನಂದ್ರು, ದೇವ್ರ ಅವ್ರ ಮುಖಾಂತರ ಮಾತಾಡಿದ್ರು, ಬ್ಲೆಸ್ಸಿ ನೀನು ಡಾಕ್ಟರ್ ಆಗ್ತೀಯಾ ಅಂತ ಪ್ರವಾದಿನ ಹೇಳ್ಬಿಟ್ಟು ಅವರು ಹೋಗ್ಬಿಟ್ರು. ಈಗ ಬ್ಲೆಸ್ಸಿ ಮೈಂಡಲ್ಲೆಲ್ಲ ಏನು, ದೇವ್ರು ಮಾತಾಡಿದ್ದಾರೆ ನಾನು ಡಾಕ್ಟರ್ ಆಗ್ತೀನಿ, ಹೌದ್ ತಾನೆ? ಬ್ಲೆಸ್ಸಿ ಮೈಂಡಲ್ಲೆಲ್ಲ ಏನು, ದೇವ್ರು ಮಾತಾಡಿದ್ದಾರೆ ನಾನು ಡಾಕ್ಟರ್ ಆಗೇ ಆಗ್ತೀನಿ. ಅದಕ್ಕೆ ಬ್ಲೆಸ್ಸಿ ಏನ್ ಮಾಡ್ಬೇಕು? ದೇವ್ರು ಹೇಳ್ಬಿಟ್ಟಿದ್ದಾರೆ ನಾನು ಡಾಕ್ಟರ್ ಆಗೋಗ್ತೀನಿ, ಓದೋದು ಬೇಡ, ಬರೆಯೋದು ಬೇಡ, ಮನೇಲಿ ಕುತ್ಕೊಬಿಡೋಣ. ಹಲ್ಲೆಲೂಯಾ. ಈ ರೀತಿಯಾಗಿ ಕ್ರೈಸ್ತರು ಓಡ್ತಾ ಇದ್ದಾರೆ. ದೇವ್ರು ನನ್ಗೆ ಆಲೋಚನೆ ಕೊಟ್ಟಿದ್ದಾರೆ, ನಾನು ಪೊಲೀಸ್ ಆಫೀಸರ್ ಆಗ್ತೀನಂತೆ, ನಾನು ಎಲ್ಲ ಹೋಗಿ ಕುತ್ಕೊಳ್ತೀನಂತೆ, ನಾನು ಅಧಿಕಾರಿಗಳ ಜೊತೆಲಿ ಕುತ್ಕೊಳ್ತೀನಂತೆ, ನಾನು ಡಾಕ್ಟರ್ ಆಗ್ತೀನಿ, ನಾನು ಅಧಿಕಾರಿ ವ್ಯಕ್ತಿ ಆಗ್ತೀನಿ, ನಾನು ಪೊಲೀಸ್ ಆಗ್ತೀನಿ, ನಾನು ಲಾಯರ್ ಆಗ್ತೀನಿ, ನಾನು ಜಡ್ಜ್ ಆಗ್ತೀನಿ, ನಾನು ಒಳ್ಳೆ MLA ಆಗ್ತೀನಿ. ಅದಕ್ಕೆ ಪಡುವಂಥ ಪ್ರಯಾಸ ನಾವೇನು ಮಾಡ್ತಾ ಇಲ್ಲ, ಪಡ್ತಾನೆ ಇಲ್ಲ. ಹಿಂಗಾಗೋದು ಡಾಕ್ಟರ್ ಕತೆ ಆಗೋಯ್ತು. ದೇವರ ಆಲೋಚನೆ ಕೊಟ್ಟಿದ್ದಾರೆ, ಓದೋದು ಬೇಡ, ಬರೆಯೋದು ಬೇಡ, ಪಾಸ್ ಆಗೋದೇ ಬೇಡ, ಡಾಕ್ಟರ್ ಆಗೋ ದಿನ ಬರುತ್ತೆ. ಡುಬಾಕ್ ಡಾಕ್ಟರ್ ಅಂತ ತಗೊಂಡೋಗ್ಬಿಟ್ಟು ಜೈಲಲ್ಲಿ ಹಾಕ್ತಾರೆ. ಡಾಕ್ಟರ್ ಆಗಬೇಕು ಅಂತಂದ್ರೆ ಏನು ಮಾಡ್ಬೇಕು? ಅದಕ್ಕೆ ಓದ್ಬೇಕು. ಅವಳು ದೇವ್ರು ಸಹಾಯ ಮಾಡ್ತಾರೆ.
ಡಾಕ್ಟರ್ ಆಗ್ಬೇಕಂದ್ರೆ ಅದಕ್ಕೆ ಏನೇನು ಸ್ಟಡಿ ಮಾಡಬೇಕು ಎಲ್ಲ ಸ್ಟಡಿ ಮಾಡಬೇಕು. ನೀಟ್ ಎಕ್ಸಾಮ್ ಬರೀಬೇಕು, ಅದ್ರಲ್ಲಿ ಪಾಸ್ ಆದ್ರೇ. ನೀಟ್ ಎಕ್ಸಾಮ್ ಬರೆಯೋದು ತುಂಬ ಕಷ್ಟ ಅಂತಾರೆ, ಸೀಟ್ ಸಿಗೋದು ತುಂಬ ಕಷ್ಟ ಅಂತಾರೆ. ಅದನ್ನ ಬರಿಬೇಕು. ಎಷ್ಟೋ ಸಾವಿರ ಮಕ್ಕಳು ಅದ್ರಲ್ಲಿ ಪಾಸ್ ಆಗಬೇಕು. MBBS ಓದಬೇಕು, ಡಾಕ್ಟ್ರ್ ಓದಬೇಕು, ಏನೇನೋ ಓದಿ ಆಮೇಲೆ ಡಾಕ್ಟ್ರ್ ಆಗಕ್ಕೆ ಸಾಧ್ಯ. ಇಲ್ಲ ನಾನು ಹಂಗೆಲ್ಲ ಓದೋಕ್ಕಾಗಲ್ಲ ಫಸ್ಟ್ ಅಮ್ಮ, ನಾನು ಹಿಂಗೆಲ್ಲ ಹೋಗೋಕ್ಕಾಗಲ್ಲ, ನಾನು ಹಿಂಗೆ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. ಕ್ರೈಸ್ತರ ಜೀವಿತದಲ್ಲಿ ಆ ರೀತಿ ಆಗಲ್ಲ. ಹಲ್ಲೆಲೂಯಾ. ನನಗೆ ಹೋರಾಟ ಎಲ್ಲ ಬೇಡ ಫಸ್ಟ್ ಅಮ್ಮ, ನನ್ನ ನಿಂದನೆ ಎಲ್ಲ ಬೇಡ ಫಸ್ಟ್ ಅಮ್ಮ, ನನಗೆ ಅವಮಾನ ಎಲ್ಲ ಬೇಡ ಫಸ್ಟ್. ಡೈರೆಕ್ಟಾಗಿ ನಾನು ಪರಲೋಕಕ್ಕೆ ಹೋಗ್ಬಿಡ್ತೇನೆ, ಡೈರೆಕ್ಟಾಗಿ ನಾನು ದೇವ್ರ ಹತ್ರ ಹೋಗ್ಬಿಡ್ತೇನೆ. ಆಗಲ್ಲ. ಹಲ್ಲೆಲೂಯಾ. ನಾನು ಡೈರೆಕ್ಟಾಗಿ ಕೆಲವೊಬ್ರು ಹಂಗೆ, ನಾನು ಡೈರೆಕ್ಟಾಗಿ ಹೋಗ್ಬಿಡ್ತೇನೆ, ಯಾವುದು ಬೇಡ, ಯಾವ ನಿಂದನೆ, ಯಾವ ಕಷ್ಟ, ಯಾವ ಅವಮಾನ, ಯಾವುದು ನನಗೇನು ಬೇಡ. ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ, ದೇವ್ರ ಹತ್ರ ಹೋಗ್ಬಿಡ್ತೇನೆ. ಇದೆಲ್ಲ ಬರಲೇಬೇಕು ನಮಗೆ. ಹಲ್ಲೆಲೂಯಾ. ನನಗೆ ಬರಲೇಬೇಕು ಅನ್ನೋರು ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ಶೋಧನೆ ಬರಲೇಬಾರ್ದಪ್ಪ, ಅಪ್ಪ ನನಗೆ ಹೋರಾಟ ಬರಲೇಬಾರ್ದಪ್ಪ. ಹಂಗೆ ನಾವು ಪ್ರಾರ್ಥನೆ ಮಾಡಬಾರ್ದು. ದೇವರೇ ಬರುತ್ತಾ, ನಾನು ಸಹಿಸ್ಕೊಳ್ಳೋದಕ್ಕೆ ಕೃಪೆ ಮಾಡಪ್ಪ. ಹಲ್ಲೆಲೂಯಾ. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ ಆ ರೀತಿ? ಅಪ್ಪ ನನಗೆ ಹೋರಾಟ ಬರುತ್ತೆ, ಹೋರಾಟ ಬಂದೇ ಬರುತ್ತೆ, ನಂಗೆ ಕ್ರೈಸ್ತಳು, ನಂಗೆ ಹೋರಾಟ ಬಂದೇ ಬರುತ್ತೆ, ನಾನು ಸಹಿಸ್ಕೊಳ್ಳೋಕೆ ಕೃಪೆ ಮಾಡಪ್ಪ. ಹಲ್ಲೆಲೂಯಾ. ಕರ್ತನ ಖಂಡಿತವಾಗ್ಲೂ ಕೃಪೆ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಈಗ ಒಂದು ಮಾವಿನ ಮರ ನೋಡ್ಬಿಟ್ಟು ಸುಮ್ಮನೆ ಕಲ್ಲಲ್ಲಿ ಹೊಡಿತಾರೆ ಯಾರಾದರೂ. ಈಗ ಮೊನ್ನೆ ಯಾರೋ ನಮ್ಮ ಮನೆ ಹತ್ರ ಮಾವಿನಕಾಯಿ ಮರ ಇದೆ, ಯಾರೋ ಇಬ್ರು ಕಾಂಪೌಂಡ್ ಹತ್ಬಿಟ್ಟು ಮಾವಿನಕಾಯಿ ಕೀಳ್ತಾ ಇದ್ರು. ಇಷ್ಟು ಹೈಟ್ ಕಾಂಪೌಂಡ್ ಇದೆ, ಕಾಂಪೌಂಡ್ ಎಗರ್ಬಿಟ್ಟು ಮಾವಿನಕಾಯಿ ಕಿತ್ಕೊಂಡ್ಬಂದ್ರು. ಸುಮ್ಮನೆ ಕಾಂಪೌಂಡ್ ಎಗರಕ್ಕೆ ಅವ್ರಿಗೆ ಗುಚ್ಚ ಎಂತಕ್ಕೆ ಹೋದ್ರು ಅವರು? ಮಾವಿನಕಾಯಿ ಅದಕ್ಕೋಸ್ಕರನೇ ಹೋಗಿದ್ದು. ಸುಮ್ಮನೆ ಕಲ್ ತಗೊಂಡು ಹೊಡಿತಾರ ಮಾವಿನಕಾಯಿ ಮರಕ್ಕೆ. ಕಲ್ ತಗೊಂಡು ಹೊಡಿಯೋರ್ಗೆ ಏನಂತ ನಾನು ಹೋದ್ವಾರ ಹೇಳ್ದಂಗೆ ಹುಚ್ಚರು ಅಂತಾರೆ. ಅದ್ರ ಕಾಯಿ ಇರೋದಕ್ಕೆ ನಾವೇನು ಮಾಡ್ತೀವಿ, ಕಲ್ ತಗೊಂಡು ಪಟ ಅಂತ ಹೊಡಿತೀವಿ, ಕಾಯಿ ಉದಿರ್ಲಿ ಅಂತ. ಸುಮ್ಮನೆ ಯಾರು ಹೊಡಿಯಲ್ಲ, ಸುಮ್ಮನೆ ಹೊಡಿತಾರಾ? ಮಾವಿನ ಅದ್ರ ಫಲ ಇದೆ, ಅದಕ್ಕೋಸ್ಕರ ಏನಾಗ್ತಾ ಇದೆ, ಅದಕ್ಕೆ ನಾವು ಕಲ್ಲು ಹೊಡಿತಾ ಇದೀವಿ. ಹಂಗಂತ ಮರ ಇಲ್ಲ ಈ ವಾರ ರಾಬರ್ಟ್ ಬಂದು ನನ್ನ ಕಲ್ಲಲ್ಲಿ ಹೊಡೆದಿದ್ದಾನೆ, ನಾನು ಇವತ್ತು ಈ ಜಾಗದಲ್ಲೆಲ್ಲ ಬೇರೆ ಜಾಗಕ್ಕೆ ಹೋಗ್ತೀನಿ ಅಂತ ಮರ ಹೋಗುತ್ತಾ? ಇಲ್ಲ ಇವತ್ತು ನನ್ನ ಕಲ್ಲಲ್ಲಿ ಹೊಡೆದ್ಬಿಟ್ಟವ್ರೆ, ನಾನು ಇನ್ಮೇಲೆ ನನ್ನ ಮರದಲ್ಲಿ ಒಂದು ಫಲನೂ ನಾನು ಬಿಡಲ್ಲ ಅಂತ ಮರ ಇಳುತ್ತಾ? ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಹಲ್ಲೆಲೂಯಾ. ಎಷ್ಟೇ ಕಲ್ಲುಗಳು ಬಂದು ಬೀಳಲಿ, ಎಷ್ಟೇ ಮಾತುಗಳು ಬಂದು ಬೀಳಲಿ, ಎಷ್ಟು ಯಾರು ಹೊಡೆದ್ರು ಕೂಡ ಅದ್ರ ಪಾಡ್ಗೆ ಅದು ನಿಂತ್ಕೊಂಡಿರುತ್ತೆ. ಅದ್ರ ಪಾಡ್ಗೆ ವರ್ಷ ಕೊಟ್ಟಂಗೆ ಕಾಯಿ ಕೊಡ್ತಾ ಇರುತ್ತೆ, ವರ್ಷ ಕೊಟ್ಟಂಗೆ ಹಣ್ಣುಗಳು ಕೊಡ್ತಾ ಇರುತ್ತೆ. ಹಲ್ಲೆಲೂಯಾ. ನಾವೆಲ್ಲ ಆ ರೀತಿ ಹಾಕ್ಬಿಡ್ಬೇಕು, ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಎಷ್ಟೇ ಕಲ್ಲು ಬಂದು ಬೀಳಲಿ ಜಗ್ಗಬಾರ್ದು ನಾವೆಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋ ಎಲ್ಲ ಸೈಲೆಂಟ್ ಆಗೋದ್ರೆ? ಹಲ್ಲೆಲೂಯಾ. ಎಷ್ಟೇ ಹೋರಾಟ ಬರ್ರಿ ನಾವೆಲ್ಲ ಏನು ಮಾಡ್ಬಾರ್ದು, ಕದಲಬಾರ್ದು. ಎಷ್ಟೇ ನಿಂದನೆ ಬರ್ರಿ ನಾವು ಕದಲಬಾರ್ದು. ಅಯ್ಯೋ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ ಅಂತ ಪಕ್ಕಕ್ಕೆ ಹೋದ್ರು ಕೂಡ ಮತ್ತೆ ಅಲ್ಲಿ ಡಬಲ್ ಆಗಿ ಬರುತ್ತೆ ನಮಗೆ. ಅಯ್ಯೋ ನನಗೆ ಆಗಲ್ಲಪ್ಪ ಈ ಕಡೆ ಹೋದ್ರು, ಎಲ್ಲಿ ಹೋದ್ರು ಕೂಡ ಯೇಸು ಕ್ರಿಸ್ತನ ನೀವು ಬರಲೇಬೇಕು. ಹಲ್ಲೆಲೂಯಾ. ಆತನ ಹತ್ರನೇ ಬಿಡುಗಡೆ ನಿನಗೆ, ಆತನ ಹತ್ರ ನಿನಗೆ ರಕ್ಷಣೆ. ಎಲ್ಲಿ ಹೋದ್ರು, ಎಲ್ಲಿ ಹುಡ್ಕೊಂಡು, ಎಲ್ಲಿ ಏನು ತಿಪ್ಪರ್ಲಾಕ್ ಹಾಕೊಂಡು ಬಂದ್ರು ಯೇಸು ಸ್ವಾಮಿ ಪಾದದ ಬಳಿ ಬರಲೇಬೇಕು. ಹಲ್ಲೆಲೂಯಾ. ಅದೇ ನಮ್ಗೆ ಎಷ್ಟು ಹೋರಾಟ ಬಂದ್ರೆ ನಾವೇನು ಮಾಡಬೇಕು, ಸಹಿಸ್ಕೊಳ್ಳುವಂಥ ಕೃಪೆ ನನಗೆ ಕೊಡಪ್ಪ ಎಂಬುದಾಗಿ ಕೇಳಬೇಕು. ಫಲ ಇರೋದಕ್ಕೆ ಮಾತುಗಳು ಬರ್ತಾ ಇರೋದು, ನಿನ್ನಲ್ಲಿ ಫಲ ಇರೋದಕ್ಕೆ ಒಂದೊಂದು ಕಲ್ಲುಗಳು ಬಂದು ನಿನ್ನಲ್ಲಿ ಬೀಳ್ತಾ ಇರೋದು. ಹಲ್ಲೆಲೂಯಾ. ನಿಜ ಅನ್ನೋರು ಫಲ ಇರೋದಕ್ಕೆ ನಿಮ್ಮಲ್ಲಿ ಬಂದು ಒಂದು ಕಲ್ಲು ಬೀಳ್ತಾ ಇರೋದು. ಈಗ ನಿನ್ನಲ್ಲಿ ಫಲ ಇದೆ ಅಂತ ಚೆನ್ನಾಗಿ ಗೊತ್ತು ಸೈತಾನ್ಗೆ. ಕಲ್ ತಗೊಂಡು ಹೊಡಿತಾ ಇದ್ರೆ ಅವ್ರಿಗೆ ನೋವಾದ್ರೆ ಏನು ಮಾಡ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಸೈತಾನ್ ಗೊತ್ತು. ಬಟ್ ನೀನೇನು ಮಾಡಬೇಕು, ಆ ಸಮಯದಲ್ಲಿ ದೇವರನ್ನ ಬಿಗಿಯಾಗಿ ಹಿಡ್ಕೊಳ್ಬೇಕು. ಹಲ್ಲೆಲೂಯಾ. ಆ ಸಮಯದಲ್ಲಿ ದೇವ್ರನ್ನ ಬಿಗಿಯಾಗಿ ಹಿಡ್ಕೊಬಿಟ್ರೆ ದೇವರು, ನನ್ನ ಮಗಳು ನೋಡಪ್ಪ ಇಷ್ಟು ಬಿಗಿಯಾಗಿ ಇಟ್ಕೊಂಡಿದ್ದಾಳಲ್ಲ, ಈ ವರ್ಷ 10ರಷ್ಟು ಫಲ ಕೊಟ್ಟರು, ಬರೋ ವರ್ಷ 100ರಷ್ಟು ಫಲ ಕೊಡುವ ಹಾಗೆ ನಾನು ಮಾಡ್ತೀನಿ ಎಂಬುದಾಗಿ ದೇವ್ರು ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆನೇ ಇಲ್ಲ ಕೆಲವೊಬ್ರಿಗೆ. ನೀನು ಟೆಸ್ಟ್ ಮಾಡಿ ನೋಡು, ಹೌದಪ್ಪ ನನಗೆ ಅಲ್ಲಿ ಕಲ್ಲುಗಳು ಬಂದು ಬೀಳ್ತಾ ಇದೆ, ಸುಮಾರು ಮಾತುಗಳು ನನಗೆ ಬೀಳ್ತಾ ಇದೆ, ನಾನು ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಳ್ತೀನಿ. ಮುಂದಿನ ವರ್ಷ ನೋಡ್ರಿ, ನೆಕ್ಸ್ಟ್ ವರ್ಷ ನೋಡ್ರಿ, ಮತ್ತೆ ನಿಂಗೆ ಆ ಮಾತುಗಳು ಬರಲ್ಲ. ಹಲ್ಲೆಲೂಯಾ. ಬರುವಂಥ ಒಂದೊಂದು ಹೋರಾಟ ನಿನಗೆ ಆಶೀರ್ವಾದವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ನೀನು ಎಷ್ಟು ನಿನಗೆ ತಗ್ಗಿಸಲ್ಪಡ್ತೀಯ ಅಷ್ಟು ನೀನು ಉನ್ನತಕ್ಕೆ ಹೋಗ್ತೀಯ. ಹಲ್ಲೆಲೂಯಾ. ಬರುತ್ತಾ? ಬರಲಿ. ಎಷ್ಟು ಹೋಗ್ತೀಯೋ, ಎಷ್ಟು ನೀನು ತಗ್ಗಿಸಲ್ಪಡ್ತೀಯೋ, ಎಷ್ಟು ನೀನು ದೇವ್ರ ಮುಂದೆ ತಗ್ಗಿಸ್ಕೊಂಡು ಬರಲಿ ಅಪ್ಪ ನಿನಗೆ ಸ್ತೋತ್ರ ಅಪ್ಪ. ಹೋರಾಟ ಬರಲಿ ನಿನಗೆ ಸ್ತೋತ್ರ ಅಪ್ಪ, ಕಷ್ಟ ಬರಲಿ ನಿನಗೆ ಸ್ತೋತ್ರ ಅಪ್ಪ. ಎಷ್ಟೇ ಹೋರಾಟ ದೇವ್ರ ಹತ್ರ ನೀನು ಎಷ್ಟು ತಗ್ಗಿಸ್ಕೊಳ್ತೀಯೋ ಕರ್ತನ ಅಷ್ಟು ನೀನು ಉನ್ನತಕ್ಕೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ನಂಬಿಕೆ ಉಳ್ಳವರು ಹಲ್ಲೆಲೂಯಾ. ಕರ್ತನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ.
ಎಷ್ಟು ನಮ್ಗೆ ಹೋರಾಟ ಬರುತ್ತೋ, ಎಷ್ಟು ಅವಮಾನ ಬರುತ್ತೋ, ಎಷ್ಟು ನಿಂದನೆ ಬರುತ್ತೋ, ಎಷ್ಟು ನಮಗೆ ಕಣ್ಣೀರು ಹಾಕ್ತೀವೋ, ಎಷ್ಟು ನಾವು ದೇವರ ಹತ್ರ ಗೋಳಾಡ್ತಾ ಇದ್ದೇವೋ, ಅಷ್ಟು ನಾವು ಒಂದು ದಿನ ಉನ್ನತಕ್ಕೆ ಏರಿಸಲ್ಪಡ್ತೇವೆ. ಹಲ್ಲೆಲೂಯಾ. ಕೆಳಗಡೆ ಇದ್ದಾಗ ಯಾರು ನಮ್ಮನ್ನು ನೋಡ್ತಾ ಇಲ್ಲ, ಯಾರಿಗೂ ನಾವು ಕಾಣಿಸ್ತಾ ಇಲ್ಲ. ಹೌದಾ? ಕೆಳಗಡೆ ಯಾರಿಗೂ ಕಾಣಿಸ್ತಾ ಇಲ್ಲ. ಬಟ್ ಒಂದಿನ ಬರುತ್ತೆ, ನೀನ್ ಮೇಲಿರ್ತೀಯ, ಎಲ್ಲರ ಕಣ್ಣುಗಳು ನಿನ್ನನ್ನು ನೋಡ್ತಾ ಇರುತ್ತೆ. ಹಲ್ಲೆಲೂಯಾ. ಕೆಳಗಡೆ ಇದ್ರೆ ಯಾರಿಗೂ ನಾವು ಕಾಣಿಸಲ್ಲ, ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ನೀನ್ ಮೇಲೆ ಇರ್ಬೇಕಾದ್ರೆ ಎಲ್ಲೋ ನಮ್ಮ ಮಾಲೀಕ ಎಲ್ಲೋ ಮೇಲಿದಾರಲ್ಲ, ಯಾಕಪ್ಪ ಅಲ್ಗೋಗ್ಬಿಟ್ಟೆ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ಆಗ ಎಲ್ರ ಕಣ್ಣು ಮೇಲಿರೋರ ಹತ್ರ ನೋಡ್ತಾ ಇರುತ್ತೆ. ಹೆಂಗ ಹೋಗ್ಬಿಟ್ಟೆ ಅವ್ನ ಮೇಲಕ್ಕೆ, ಇಷ್ಟು ಬೇಗ ಹೋಗ್ಬಿಟ್ನಲ್ಲ ಮೇಲಕ್ಕೆ. ಇಷ್ಟು ಬೇಗ ಹೋಗಿಲ್ಲ, ಅವನು ಎಷ್ಟು ತಗ್ಗಿಸಲ್ಪಟ್ನೋ ಈಗ ಅಷ್ಟು ಉನ್ನತಕ್ಕೆ ಹೋಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಕೂಡ ನೀನು ತಗ್ಗಿಸ್ಕೋ, ದೇವ್ರ ಹತ್ರ ತಗ್ಗಿಸ್ಕೋ. ಎಷ್ಟು ಹೋರಾಟ ಬರುತ್ತೋ ತಗ್ಗಿಸ್ಕೋ, ಎಷ್ಟು ನಿಂದನೆ ಬರುತ್ತೋ ತಗ್ಗಿಸ್ಕೋ, ಎಷ್ಟು ಅವಮಾನ ಬರುತ್ತೋ ಬರ್ಲಿ, ಇನ್ನೂ ಬರ್ಲಿ. ದೇವರೇ ಸ್ತೋತ್ರ. ಬರುತ್ತಾ? ದೇವರೇ ಸ್ತೋತ್ರ. ನಮ್ಗೆ ಈ ಸಭೆಗೆ ನಾವು ಜಾಗ ಎಷ್ಟಿಟ್ಟು ಅಡ್ವಾನ್ಸ್ ಮಾಡಿ ಬಂದಾಗ ನಮ್ಗೆ ಬರ್ತಾ ಇರೋ ಹೋರಾಟ ನಾವು ಯಾರ ಹತ್ರ ಹೇಳ್ಕೊಂಡಿಲ್ಲ. ನಾವು ವಿಶ್ವಾಸಿಗಳ ಹತ್ರ ಹೇಳ್ಕೊಂಡ್ರೆ ಪಾಸ್ಟ್ಗೆ ಹೋರಾಟ ಅಂದ್ಬಿಡ್ತಾರೆ ಅಂತ ಬೈಕೆ ನಾವು ಯಾರ ಹತ್ರ ಹೇಳ್ಕೊಂಡಿಲ್ಲ. ಎಷ್ಟು ಹೋರಾಟ ಬರ್ತಾ ಇದೆ. ಕರೆಕ್ಟಾಗಿ 2 ವಾರ ಆಯ್ತು ನಿದ್ದೆ ಮಾಡಿ, ನಾವು ನಿದ್ದೆನೇ ಬರ್ತಾ ಇಲ್ಲ ನಮಗೆ. ಅದೆಲ್ಲ ಜ್ಞಾಪಕ ಮಾಡ್ಕೊಂಡು ನಿದ್ದೆನೇ ಬರ್ತಾ ಇಲ್ಲ, ಸರಿ ಊಟ ಸೇರ್ತಾ ಇಲ್ಲ ಹೊಟ್ಟೆಗೆ. ದೇವ್ರೇ ಏನಪ್ಪ ಹಿಂಗಾಗೋ, ದೇವ್ರ ಹತ್ರ ಕೇಳ್ತಾ ಇದ್ದೀವಿ, ಯಾಕಪ್ಪ ಇಷ್ಟು ಹೋರಾಟ. ಬೆಳಿಗ್ಗೆ ಕೂಡ ಪ್ರಾರ್ಥನೆ, ದೇವ್ರೇ ಬಂದ್ರೆ ಬರುತ್ತಪ್ಪ, ಸಹಿಸ್ಕೊಳಕ್ ಕೃಪೆ ಮಾಡಪ್ಪ, ನನಗೆ ಸಹಿಸ್ಕೊಳಕ್ ನನ್ನ ಕುಟುಂಬಕ್ಕೆ ಕೃಪೆ ಮಾಡಪ್ಪ. ನಾನು ಪಾಸ್ಟ್ ಮಾತಾಡ್ಕೊಳ್ಳೋದು, ನಾವೆಷ್ಟು ತಗ್ಗಿಸಲ್ಪಡ್ತಾ ಇದೀವಿ, ಒಂದಿನ ಕರ್ತನ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೇ ಹೋಗ್ತಾನೆ ಅಂತ. ಹಲ್ಲೆಲೂಯಾ. ನನ್ನ ನಂಬಿಕೆ ಇದೆ, ದೇವ್ರು ನಮ್ಮನ್ನು ಒಂದಿನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೇ ಹೋಗ್ತಾರೆ. ಇವತ್ತು ಈ ರೀತಿ ಇರ್ಬೋದು ನಮ್ಮ ಅವಸ್ಥೆ, ನಿಮ್ಮ ಅವಸ್ಥೆ ಕೂಡ ಇವತ್ತು ಈ ರೀತಿ ಇರ್ಬೋದು. ಹಲ್ಲೆಲೂಯಾ. ನಿನ್ನೆ ಕೂಡ ಮಾತಾಡ್ಕೊಳ್ತಿದ್ದೋ, ನಮ್ಮ ಜೊತೆಲಿ ಎಷ್ಟು ಜನ ದೇವ್ರು ಸಪೋರ್ಟ್ ಆಗಿ ನಿಂತಿದಾರಲ್ಲ, ಎಷ್ಟು ಜನ ನಮ್ಗೆ ಸಪೋರ್ಟ್ ಆಗಿದಾರಲ್ಲ. ಒಂದಿನ ನಾವು ಕೂಡ ಎಲ್ಲೋ ಇರ್ಬೇಕಾದ್ರೆ ಇವಳು ಕೂಡ ನಮ್ಮ ಜೊತೆಯಲ್ಲಿ ಎಲ್ಲೋ ಇರ್ತಾರಲ್ಲ ಅಂತ ನಾನು ಪಾಸ್ಟರ್ ಮಾತಾಡ್ಕೊಂಡೆ. ಹಲ್ಲೆಲೂಯಾ. ಈ ಕಷ್ಟ ಕಾಲದಲ್ಲಿ ನಾವು ದೇವ್ರನ್ನ ಯಾವ ರೀತಿ ಆರಾಧನೆ ಮಾಡ್ತೇವೆ, ಶೋಧನೆ ಕಾಲದಲ್ಲಿ ನಾವು ದೇವ್ರನ್ನ ಯಾವ ರೀತಿ ಆರಾಧನೆ ಮಾಡ್ತೇವೆ, ದೇವ್ರನ್ನ ಯಾವ ರೀತಿ ಸ್ತುತಿಸ್ತೇವೆ, ದೇವರ ಹತ್ರ ಯಾವ ರೀತಿ ಎದುರು ನೋಡ್ತೇವೆ. ದೇವ್ರು ನಿಮ್ಮ ಹತ್ರ ಕೇಳ್ತಾ ಇರ್ತಾರೆ. ಕಷ್ಟ ಬಂದಾಗ ನನ್ನ ತಿರಸ್ಕಾರ ಮಾಡ್ತಾರ, ಕಷ್ಟ ಬಂದಾಗ ನನ್ನನ್ನು ತಳ್ಳಿ ಹಾಕ್ತಾರ, ಕಷ್ಟ ಬಂದಾಗ ನನ್ನ ಹಾಗೆ ಮಾಡ್ತಾರಾ ಅಂತ ದೇವ್ರು ಎದುರು ನೋಡ್ತಾ ಇಲ್ಲ. ಸೈತಾನ ಹೇಳ್ತೇವೆ, ನೋಡು ನೀನ್ ಕಷ್ಟ ಕೊಟ್ಟು ನೋಡು. ಯೋಬನ ಜೀವಿತದಲ್ಲಿ ಹೇಳ್ದಂಗೆ, ನಿನ್ನ ಅವ್ರು ಹಾಗೆ ಮಾಡಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಡೈಲಾಗು ಅರ್ಧ ಮೀಸೆ ತೆಗೆದು ಬಿಡ್ತೀನಿ. ಸೈತಾನ ಹೇಳೋ ಡೈಲಾಗ್. ಕೆಲವೊಬ್ರು ಹೇಳ್ತಾರಲ್ಲ ಹಂಗೆ, ಅವ್ನು ಸವಾಲು ಆಗ್ತಾ ಇರ್ತಾನೆ ಪ್ರತಿಯೊಂದಿನ ದೇವ್ರ ಹತ್ರ. ನೋಡು ಈಗ ನೋಡು ನಿನ್ ಗೊಣಗ್ತಾಳೆ, ನೋಡು ಈಗ ನೋಡು, ನೀನ್ ಬೇಡ, ನೀನು ಏಸಪ್ಪ ನನ್ಗೇನು ಕಷ್ಟ ಕೊಟ್ಬಿಟ್ರೆ ಅದು ಹೇಳ್ತಾಳೆ, ನೋಡು. ಯೇಸು ಸ್ವಾಮಿಗೆ ಇಲ್ಲ ನನ್ನ ಮಗಳು ಆ ರೀತಿ ಹೇಳಲ್ಲ. ದೇವ್ರು ಧೈರ್ಯವಾಗಿ ಹೇಳ್ತಾರೆ. ನಾವು ಆ ಟೈಮಲ್ಲಿ ಏನು ಮಾಡ್ಬಿಡ್ತೀವಿ, ಏಸಪ್ಪ ಏನು ಮಾಡಿದ್ರು, ಏಸಪ್ಪ ಏನು ಕೊಟ್ಟರು, ಎಲ್ಲ ಬಿಟ್ಬಿಟ್ಟು ಏಸಪ್ಪನ ಮುಗ್ದೇ ಇಲ್ಲ ನಾನು, ಏಸಪ್ಪ ಏನು ಕೊಟ್ಬಿಟ್ರು. ಆಗ ಯೇಸು ಸ್ವಾಮಿ ಏನು ಮಾಡ್ತಾರೆ, ತಲೆ ತಗ್ಗಿಸ್ಬಿಡ್ತಾರೆ. ಹಲ್ಲೆಲೂಯಾ. ಸೈತಾನ ಮುಂದೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ತಲೆ ತಗ್ಗಿಸ್ಬಿಡ್ತಾರೆ. ಅದಕ್ಕೆ ಕಾರಣ ಯಾರಾಗ್ತೇವೆ, ನಾವೇ ಆಗ್ತೇವೆ. ನೀನು ಎಷ್ಟೇ ಹೋರಾಟ ಬರಲಿ, ಎಷ್ಟೇ ನಿಂದನೆ ಬರಲಿ, ಎಷ್ಟು ಕಲ್ಗಳು ಬಂದು ಬಿದ್ರು ಕೂಡ ಏಸಪ್ಪ ನಿನಗೆ ಸ್ತೋತ್ರ. ಯೋಬನ ಹೇಳಿದ ಹಾಗೆ, ನೀನು ಕೊಟ್ಟೆ ಸ್ತೋತ್ರ, ನೀನು ತೆಗೊಂಡೆ ಸ್ತೋತ್ರ. ಹೇಳಿ ನೋಡು, ಕರ್ತನ ಅದನ್ನ ಎದುರು ನೋಡ್ತಾ ಇರ್ತಾನೆ. ಹಲ್ಲೆಲೂಯಾ. ಹತ್ರದ ಆ ಒಂದು ಮಾತು ದೇವ್ರು ಏನು ಮಾಡ್ತಾ ಇರ್ತಾರೆ, ನನ್ನ ಮಗಳು ಹೇಳ್ತಾರೇನೋ ಅಂತ ಎದುರು ನೋಡ್ತಾ ಇರ್ತಾರೆ. ಸ್ವಲ್ಪ ದಿನ ನಮಗೆ 1000 ದಿನ ನನ್ನ ಕರ್ತನಿಗೆ ಒಂದೇ ದಿನ ಅಂತೆ. ಹಲ್ಲೆಲೂಯಾ. ನಮಗೆ 1000 ದಿನ ನನ್ನ ದೇವ್ರಿಗೆ ಒಂದೇ ದಿನ ಅಂತೆ. ನನ್ನ ದೇವ್ರ ಕ್ಷಣ ಮಾತ್ರದಲ್ಲಿ ಅದ್ಭುತ ಮಾಡ್ಲಿಕ್ಕೆ ನನ್ನ ದೇವ್ರಿಗೆ ಗೊತ್ತು. ಕ್ಷಣ ಮಾತ್ರದಲ್ಲಿ ನಿಮ್ಮ ಜೀವಿತವನ್ನೇ ಬದಲಾಯಿಸೋದಕ್ಕೆ ನನ್ನ ದೇವ್ರಿಗೆ ಗೊತ್ತು. ಕ್ಷಣ ಮಾತ್ರ ನನ್ನ ದೇವ್ರನ್ನ ಎಲ್ಲೋ ಕೊಂಡೊಳ್ಗೋ ದೇವ್ರಿಗೆ ಗೊತ್ತು. ಬಟ್ ಮನುಷ್ಯರಿಗೆಲ್ಲ ಏನು ಗೊತ್ತಾ, ಈ ಮನುಷ್ಯರಿಗೆಲ್ಲ ಒಂದು ತುಂಬ ಇದೆ, ಅಹಂಕಾರ ಅನ್ನೋದು ಬೇಗ ಬಂದ್ಬಿಡುತ್ತೆ ಅಂತ ದೇವ್ರು ಏನು ಮಾಡ್ತಾರೆ, ಹಂತಂತವಾಗಿ ಬೆಳೆಸ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ಆ ಅಹಂಕಾರ ನಮ್ಮ ಒಳಗಡೆ ಬಂದ್ಬಿಟ್ರೆ ದೇವ್ರನ್ನೇ ಮರ್ತು ಹೋಗ್ತೀವಿ. ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಒಂದೇ ಸಾರಿ ಕೊಡೋದು ಬೇಡ ಇವ್ರಿಗೆ, ಸ್ವಲ್ಪನೇ ಚೂರೇ. ಮಕ್ಕಳಿಗೆ 6 ತಿಂಗಳು ಮಗುಗೆ ಸರ್ಲಕ್ಕು, 9 ತಿಂಗಳಾದ್ಮೇಲೆ ಸ್ವಲ್ಪ ಅನ್ನ, 2 ವರ್ಷ 3 ವರ್ಷ ಆದ್ಮೇಲೆ ಎಲ್ಲ ತುರ್ತೀವಲ್ಲ, ಹಂಗೆ ಸ್ವಲ್ಪನೇ ಕೊಟ್ರೆ ಅದ್ರ ಬೆಲೆ ಏನಾಗಿರುತ್ತೆ ಚೆನ್ನಾಗಿ ಗೊತ್ತಿರುತ್ತೆ. ಹಲ್ಲೆಲೂಯಾ. ಹೇಗೆ ನಮ್ಮನ್ನ ಆಶೀರ್ವಾದ ಮಾಡ್ಬಿಟ್ರೆ 2 ಕೊಂಬಿರೋದು 4 ಕೊಂಬು ಬಂದ್ಬಿಡುತ್ತೆ ನಮಗೆಲ್ಲ. ಆಗ ಎಲ್ರೂ ಕೊಂಬಲ್ಲೇ ಗುದ್ದೋದು ನಾವು. ನನ್ನ ದೇವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ದೇವ್ರು ಏನು ಮಾಡ್ತಾರೆ, ನಿಮ್ಮನ್ನು ಹಂತಂತವಾಗಿ ಬೆಳೆಸ್ಕೊಬರ್ತಾರೆ. ಹಲ್ಲೆಲೂಯಾ. ನಾವು ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ನಾವೆಲ್ಲ ಹಂಗಿಲ್ಲ,
ಸರ್ರ ಅಂತ ಹತ್ಬಿಡ್ಬೇಕು, ಸರ್ರ ಅಂತ ಧುಮುಕ್ಬಿಡ್ತೀವಿ. ಹಲ್ಲೆಲೂಯಾ. ಈ ಮಕ್ಕಳು ಆಟ ಆಡೋದು ಜಾರೆ ಬಂಡಿ ನೋಡಿದ್ದೀರಾ? ಕೆಲವೊಂದು ಮಕ್ಕಳು ಮೆಟ್ಲಿಂದ ಹತ್ತು ಬರಲ್ಲ, ಲೇಟ್ ಆಗ್ಬಿಡುತ್ತೆ ಅಂತ ಮುಂದೆಯಿಂದನೇ ಸರ್ರ ಅಂತ ಹತ್ಬಿಡ್ತಾರೆ, ಮತ್ತೆ ದವಾರ ಅಂತ ಹಿಂದಕ್ಕೆ ಬೀಳ್ತಾರೆ. ನೋಡಿದ್ರೆ ಪಾರ್ಕಲ್ಲಿ ಮಕ್ಕಳು ಜಾರ್ಬಿಟ್ಟು ಈ ಕಡೆಯಿಂದ ಬರ್ಬೇಕು, ಹಂಗೆ ಬರಲ್ಲ ಈ ಮಕ್ಕಳು. ಕೆಲವೊಬ್ರು ಇರ್ತಾರೆ ಕಿಲಾಡಿ ಮಕ್ಕಳು, ಹಿಂಗೋಗಿ ಎಂತಕ್ಕೆ ಬರ್ಬೇಕು ನಾನು, ಹಿಂಗೆ ಹತ್ಬಿಡೋಣ, ಹಂಗೆ ಸರ್ರ ಅಂತ ಜಾರಿ ಮುಖ ಕೊಡ್ತಾರೆ ಕೆಳಗಡೆ. ಹಂಗಾಗ್ಬಿಡುತ್ತೆ ನಮ್ಮ ಜೀವಿತ. ಒಂದೊಂದೇ ಮೆಟ್ಲು ಹತ್ಕೊಳ್ತಾ ಹೋಗ್ಬೇಕು. ಈ ಮೆಟ್ಲಲ್ಲಿ ಏನಿದೆಯಾ ಸಿಕ್ಕುತ್ತೆ ನಿನಗೆ, ನೆಕ್ಸ್ಟ್ ಮೆಟ್ಲಲ್ಲಿ ಏನಿದೆಯಾ ಅದು ನಿನಗೆ ಸಿಗುತ್ತೆ, ನೆಕ್ಸ್ಟ್ ಮೆಟ್ಲಲ್ಲಿ ಏನಿದೆ ಎಲ್ಲ ನಿನ್ನ ಪ್ರತಿಯೊಂದನ್ನು ದೇವ್ರು ನಿನ್ಗೆ ಕೊಟ್ಕೊಳ್ತಾ ಹೋಗ್ತಾರೆ. ಅದು ದೇವ್ರ ಹತ್ರ ಒಂದು ಅದೇ ಇದು ನೋಡಬೇಕು, ಸರ್ರ ಅಂತ ಹತ್ಬಿಡ್ಬೇಕು, ಅದ್ರಲ್ಲಿ ಆಶೀರ್ವಾದ ಗಬಾಕ್ ಅಂತ ತಿನ್ಬಿಡ್ಬೇಕು, ಮತ್ತೆ ಸರ್ರ ಅಂತ ಜಾರ್ಬಿಡ್ಬೇಕು. ಆ ರೀತಿಯಾಗಿರಬಾರ್ದು ಕ್ರೈಸ್ತರ ಜೀವಿತ. ದೇವ್ರು ನಿನ್ನನ್ನು ಯಾವ ರೀತಿಯಾಗಿ ಕೊಂಡ್ಕೊಳ್ಳೋಕ್ಕಾರ ಆ ರೀತಿಯಾಗಿ ನೀನು ಹೋಗ್ಬೇಕು. ದೇವ್ರಿಗೆ ಗೊತ್ತ ನೀನು ಹೆಂಗಿರ್ಬೇಕು. ನಿನ್ನ ಸೃಷ್ಟಿ ಮಾಡಿದಂಥ ದೇವ್ರಿಗೆ ಗೊತ್ತಿಲ್ವಾ? ರೂಪಿಸಿದಂಥ ದೇವ್ರಿಗೆ ಗೊತ್ತಿಲ್ವಾ? ಈ ದೇವ್ರ ಮನುಷ್ಯರನ್ನ ತನ್ನ ಕೈಯಲ್ಲಿ ಮಣ್ಣು ತಗೊಂಡು ದೇವ್ರು ರೂಪಿಸಿದ್ದಾರೆ. ಸ್ಪೆಷಲ್ ನಾವೆಲ್ಲ. ಹಲ್ಲೆಲೂಯಾ. ಹೌದಲ್ಲ, ನಾವೆಲ್ಲ ತುಂಬ ಸ್ಪೆಷಲ್. ಪ್ರಾಣಿಗಳು ನೋಡ್ರಿ, ದೇವ್ರ ಪ್ರಾಣಿಗಳು ಬರೀ ಬಾಯಿಂದ ಮಾತಿನಿಂದ ಸೃಷ್ಟಿ ಮಾಡಿದ್ದು, ಮರ ಗಿಡಗಳೆಲ್ಲ. ಬಟ್ ನಮ್ಮನ್ನ ದೇವರು ಸ್ಪೆಷಲ್ ಆಗಿ ಮಣ್ಣಲ್ಲಿ ರೂಪಿಸಿದ್ದಾರೆ. ನಾವೆಷ್ಟು ಸ್ಪೆಷಲ್. ಹಲ್ಲೆಲೂಯಾ. ಆ ಕಣ್ಣು, ನಮ್ಮ ಕಣ್ಣು ಕೂಡ ದೇವ್ರು ಮುಟ್ಟಿದ್ದಾರೆ, ಅದನ್ನೆಲ್ಲ ಮಾಡಿದ್ದು. ಶರೀರ ಪ್ರತಿಯೊಂದೊಂದು ಅಂಗಗಳು ದೇವರೇ ರೂಪಿಸಿದ್ದು. ನಾವೆಷ್ಟು ಸ್ಪೆಷಲ್ ಇರಬೇಕು. ಕೈಯಾರ ರೂಪಿಸ್ಬಿಟ್ಟು ದೇವ್ರನ್ನ ತಳ್ಳಿ ಹಾಕ್ತಾರಾ? ತನ್ನ ಕೈಯಾರ ರೂಪಿಸ್ಬಿಟ್ಟು ದೇವ್ರನ್ನ ಹಾಗೆ ಮಾಡ್ತಾರಾ? ಅದನ್ನ ತುಂಬ ಪ್ರೀತಿ ಮಾಡೋಂಥ ದೇವ್ರು. ನಾವೇನು ಮಾಡ್ತೇವೆ, ಅದನ್ನು ಪ್ರತಿಯೊಂದೊಂದು ಗಳಿಗೆಯಲ್ಲೂ ಹಾಗೇ ಮಾಡ್ತೇವೆ. ನನಗೆ ಕೊಟ್ಟಿಲ್ಲ ಅಂತ ಹೇಳ್ತೇವೆ, ನಂಗೆ ಆಶೀರ್ವಾದ ಬಂದಿಲ್ಲ ಅಂತ ಹೇಳ್ತೇವೆ, ದೇವ್ರು ನನ್ನನ್ನು ಕೈ ಬಿಟ್ಬಿಟ್ಟವ್ರೆ ಅಂತ ಹೇಳ್ತೇವೆ, ನಾನು ಹಣೆ ಬರ ಇಷ್ಟೇನಾ ಅಂತ ಹೇಳ್ತೇವೆ. ಹಲ್ಲೆಲೂಯಾ. ಇದನ್ನೆಲ್ಲ ನಾವೇನು ಮಾಡ್ತೇವೆ, ದೇವ್ರ ಹತ್ರ ಹೇಳ್ತಾ ಇರ್ತೀವಿ ಅವಾಗ. ಬಟ್ ದೇವರು ನಮ್ಮನ್ನು ನೋಡ್ಬಿಟ್ಟು ಏಯ್ ಹೋಗಮ್ಮ ನೀನು ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಮಗಳೇ ಭಯಪಡಬೇಡ, ಕರೆದಾತ ನಂಬಿಗಸ್ತನು, ನಾನು ನಿನ್ನ ಸಂಗಡ ಇರ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇನ್ನು ಒಂದೊಂದು ಮಾತು ದೇವ್ರನ್ನ ನೀನು ತಿರಸ್ಕಾರ ಮಾಡಬೇಕಾದ್ರೆ, ಮಗಳೇ ಭಯ ಪಡಬೇಡ, ಡೋಂಟ್ ವರಿ, ನಾನಿದ್ದೀನಿ. ಹಲ್ಲೆಲೂಯಾ. ಎಸಪ್ಪ ನನಗೇನು ಕೊಟ್ಟಿಲ್ಲ, ಹೆದರ್ಕೋಬೇಡ, ಕರೆದಾತ ನಂಬಿಗಸ್ತನಾಗಿ. ಹಲ್ಲೆಲೂಯಾ. ಅವ್ರು ಯಾಕಂದ್ರೆ ತಂದೆ ಆಗಿದ್ದಾರೆ ಅವರು. ನಾವು ಆತನ ತಳ್ಳಿ ಹಾಕಿದ್ರು ಕೂಡ ಆತ ನಮ್ಮನ್ನ ತಳ್ಳಿ ಹಾಕುವಂಥ ದೇವರಲ್ಲ. ಹಲ್ಲೆಲೂಯಾ. ಇಷ್ಟ ನೀನು ಹಾಗೆ ಮಾಡ್ತಾ ಇದ್ದೆ ದೇವ್ರನ್ನ, ಇಷ್ಟ ನೀನು ದೇವ್ರನ್ನ ತಳ್ಳಿ ಹಾಕ್ತಾ ಇದ್ದೆ. ದೇವ್ರು ನನಗೇನು ಕೊಟ್ಬಿಟ್ಟವ್ರೆ, ನಾನು ಎಲ್ಲ ಬಿಟ್ಟು ಯೇಸು ಸ್ವಾಮಿ ನಂಬಿಟ್ಟಿದ್ದೀನಲ್ಲ, ರಿಲೇಷನ್ ಎಲ್ಲ ಹಾಗೆ ಮಾಡ್ಕೊಂಡು ನಾನು ಯೇಸು ಸ್ವಾಮಿ ನಂಬಿಟ್ಟಿದ್ದೀನಲ್ಲ, ಎಲ್ಲರೂ ನನ್ನ ಕೈ ಬಿಟ್ಬಿಟ್ಟಲ್ಲ, ಯೇಸು ಸ್ವಾಮಿಗಳು ನನ್ನ ಕೈ ಬಿಟ್ಬಿಟ್ಟಿದ್ದಾರಲ್ಲ ಅಂತ ನೀನು ನೆನೆಸ್ಕೋಬೇಡ. ಯೇಸು ಸ್ವಾಮಿ ಯಾವತ್ತಿಗೂ ನಿನ್ನ ಕೈ ಬಿಡುವಂಥ ದೇವರೇ ಅಲ್ಲ. ಹಲ್ಲೆಲೂಯಾ. ಸ್ವಲ್ಪ ದಿನ ನಮಗೆ ಪರೀಕ್ಷೆ ಬಂದಿದೆ, ಸ್ವಲ್ಪ ದಿನ ನಮ್ಗೆ ಹೋರಾಟ ಬಂದಿದೆ, ಸ್ವಲ್ಪ ದಿನ ನಮಗೆ ಈ ಸ್ವಲ್ಪ ದಿನ ನಾವು ಸಹಿಸ್ಕೊಬಿಟ್ರೆ ಮತ್ತೆ ಅದು ಎಂದಿಗೂ ನಾವು ಕಾಣೋದೇ ಇಲ್ಲ. ನಂಬುವವರು ಹಲ್ಲೆಲೂಯಾ. ನಾವು ಮತ್ತೆ ಅದು ಎಂದಿಗೂ ನಾವು ಕಾಣೋದೇ ಇಲ್ಲ. ಸ್ವಲ್ಪ ದಿನಗಳ ಕಾಲ ಹೋರಾಟಕ್ಕೆ ನಾವು ಎದುರುಕೊಂಡು, ಸ್ವಲ್ಪ ದಿನ ಕಾಲ ಬರುವಂಥ ನಿಂದೆನ ನಾವು ಎದುರ್ಕೊಂಡು ಏನು ಮಾಡ್ತಾ ಇದ್ದೇವೆ, ದಾವೀದನ ಹಾಗೆ ಓಡ್ತಾ ಇದ್ದೇವೆ, ಇನ್ನೂ ಓಡ್ತಾನೇ ಇದ್ದೇವೆ, ನಮ್ಗೆ ಅಂತ್ಯ ಸಿಕ್ಕಿಲ್ಲ. ಹಲ್ಲೆಲೂಯಾ. ದಾವೀದನಾಗಿ ಇನ್ನೂ ಓಡ್ತಾನೇ ಇದ್ದೇವೆ. ಕೂತ್ಕೋ ದೇವ್ರ ಹತ್ರ. ದೇವ್ರು ಹೇಳ್ತಾರೆ, ಓಡ್ಸೋದು ನಿಲ್ಸು ಸಾಕು, ಕೂತ್ಕೋ, ನನ್ನ ಪಾದದ ಪೀಠದಲ್ಲಿ ಕೂತ್ಕೋ, ಪ್ರಾರ್ಥನೆ ಮಾಡು, ನನ್ನ ಹತ್ರ ಕೇಳಿ, ನಾನು ಕೊಡುವುದಕ್ಕೆ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ದೇವ್ರನ್ನ ಗೊಣಗುಟ್ಟೋದು ಫಸ್ಟ್ ಬಿಡ್ರಿ. ಮನುಷ್ಯರ ಮೇಲೆ ಗೊಣಗುಟ್ಟಿದ್ರೆ ನರಕ ಅಂತೆ, ಮತ್ತೆ ದೇವ್ರ ಮೇಲೆ ಗೊಣಗುಟ್ಟಿದ್ರೆ ವಾಕ್ಯ ಹಿಡಿದೆ ಗೊಣಗುಟ್ಟಬೇಡ್ರಿ. ಗೊಣಗುಟ್ಟವ್ರಿಗೆ ಬೆಂಕಿ ಗಂಧಕಗಳು ಉರಿಯುವ ಕೆರೆ. ಮನುಷ್ಯರ ಮೇಲೆ ಗೊಣಗುಟ್ಟಿದ್ರೆ ನಮಗೆ ಬೆಂಕಿ ಗಂಧಕಗಳು ಉರಿಯೋ ಕೆರೆ. ದೇವ್ರ ಮೇಲೆ ಗೊಣಗುಟ್ಟಿದ್ರೆ ಹೆಂಗಿರುತ್ತೆ? ದೇವ್ರನ್ನ ಯಾವತ್ತೂ ಗೊಣಗುಟ್ಟಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಯಾಕೆ ಎಲ್ಲ ಸೈಲೆಂಟ್ ಆಗೋದ್ರು, ನಿದ್ದೆ ಮಾಡೋರು? ಹಲ್ಲೆಲೂಯಾ. ಆ ದೇವ್ರನ್ನ ಯಾವತ್ತಿಗೂ ನಾವು ಗೊಣಗುಟ್ಬಾರ್ದು. ದೇವ್ರು ನಮ್ಮ ಜೀವಿತದಲ್ಲಿ ಏನೇ ಒಂದು ಮಾಡಲಿ, ಎಲ್ಲ ಒಳ್ಳೇದಕ್ಕಾಗಿಯೇ ದೇವ್ರನ್ನ ಮಾಡೋದು, ಕೆಟ್ಟದಕ್ಕಾಗಿ ದೇವ್ರು ನಮ್ಮ ಜೀವಿತದಲ್ಲಿ ಏನು ಮಾಡಲ್ಲ ರೀ. ನಿನ್ನ ಜೀವಿತದಲ್ಲಿ ನಡೀತಾ ಇದೆಯಾ ಒಳ್ಳೇದಕ್ಕೆ, ನಿನ್ನ ಜೀವಿತದಲ್ಲಿ ಅವಮಾನಗಳು ಅನುಭವಿಸ್ತಾ ಇದೆಯಾ ಒಳ್ಳೇದಕ್ಕೇನೆ. ನನ್ನ ಜೀವಿತದಲ್ಲಿ ನಿನ್ನ ಯಾವಾಗಲೂ ಸೋಲುಗಳನ್ನೇ ಅನುಭವಿಸ್ತಾ ಇದೆಯಾ, ದೇವ್ರಿಗೆ ಸ್ತೋತ್ರ ಹೇಳ. ಹಲ್ಲೆಲೂಯಾ. ನಾನು ಆಗಲೇ ಡಾಕ್ಟರ್ ಕತೆ ಹೇಳಿದ್ನಲ್ಲ, ಹಂಗಾಗ್ಬಿಡುತ್ತೆ ನಮ್ಮ ಕತೆ ಎಲ್ಲ. ಹೋರಾಟ ಬೇಡ, ಏನು ಬೇಡ, ನನಗೆ ಜಯ ಮಾತ್ರ ಬೇಕು. ಆಗಲ್ಲ. ಇದನ್ನೆಲ್ಲ ದಾಟ್ಕೊಂಡು ಬಂದರೆ ನಿನಗೆ ಜಯ ಸಿಗೋದು. ಹಲ್ಲೆಲೂಯಾ. ನಾವೆಲ್ಲ ಕಣ್ಣುಗಳ ಮುಚ್ಚಿನ ಪ್ರಾರ್ಥನೆ ಮಾಡಿ. ಎಲ್ಲರೂ ಕಣ್ಣುಗಳ ಮುಚ್ಚಿನ ಪ್ರಾರ್ಥನೆ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವ್ರ ಹತ್ರ ಕೇಳಿ, ಅಪ್ಪ ಹೌದು ಕರೆದೆ, ನಾನು ನಿನ್ನನ್ನು ಗೊಣಗ್ಬಿಟ್ಟೆ ಸ್ವಾಮಿ, ಅಪ್ಪ ನಿನ್ನನ್ನು ಗೊಣಗಿದೆ ಸ್ವಾಮಿ,
ಅಪ್ಪ ನನ್ನ ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ ನಾನು ಗೊಣಗುಟ್ಟಿದುಂಟು ಸ್ವಾಮಿ. ಅಪ್ಪ ನನ್ನನ್ನು ಕ್ಷಮಿಸು ದೇವರೇ. ಅಪ್ಪ ನನ್ನನ್ನು ಮನ್ನಿಸು ಅಪ್ಪ. ಎಲ್ಲರೂ ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಇಲ್ಲಿವರೆಗೂ ನಡೆಸಿದ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಹೌದು ಕರ್ತನೆ, ಗೊಣಗುಟ್ಟದೆ ಸ್ವಾಮಿ. ಅಪ್ಪ ನಿಮ್ಮಲ್ಲಿ ಕರ್ತನೆ, ಅಪ್ಪ ನಿಮ್ಮ ಪಾದದ ಪೀಠದಲ್ಲಿ ಕರ್ತನೆ ಎಲ್ಲರೂ ಸಹಿಸಿಕೊಳ್ಳುವುದಕ್ಕೆ ಕೃಪೆ ಮಾಡು ಸ್ವಾಮಿ. ಬರುವಂಥ ಹೋರಾಟವನ್ನು ನಾವು ಸಹಿಸ್ಕೊಳ್ಬೇಕಪ್ಪ. ಬರುವಂಥ ಅವಮಾನ ನಿಂದನೆಗಳನ್ನ ಸಹಿಸ್ಕೋಬೇಕು ಸ್ವಾಮಿ. ಆ ಕೃಪೆ ನಮಗೆ ದಯಪಾಲಿಸಿರಿ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಇಲ್ಲಿವರೆಗೂ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಹಿಮೆ ಮಾತ್ರ ಇನ್ನೊಬ್ಬರಿಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.